ಆತ್ಮೀಯ ಸಾಯು ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರಗಳು. ಆತ್ಮೀಯರೇ, ಈ ದಿನದ ಪಂಚಾಂಗ ವಿಶೇಷ. ಈ ದಿನ ವಿಶ್ವಾವಸು ನಾಮ ಸಂವತ್ಸರ, ದಕ್ಷಿಣಾಗಿಣ, ಶರದ್ ಋತು, ಕಾರ್ತಿಕ ಬಹುಳ ಚೌತಿ ಭಾನು. ಪಂಚಾಂಗಕ್ಕೆ ಬಂದಾಗ ವಾರ ಬಂದು ಭಾನುವಾರ, ತಿಥಿ ಬಂದು ಚತುರ್ಥಿ ಬೆಳಿಗ್ಗೆ 9:43 ಇರ್ತದೆ. ಅದೇ ರೀತಿಯಾಗಿ ನಕ್ಷತ್ರ ಆರಿದ್ರ ನಕ್ಷತ್ರ ರಾತ್ರಿ 2:17 ಇರ್ತದೆ. ಯೋಗ ಬಂದು ಸಿದ್ಧ ಯೋಗ, ಕರ್ಣ ಬಂದು ಬಾಲವ. ನೋಡಿ, ಇವತ್ತು ಯಾವುದೂ ಉಪರಿಗಳಿಲ್ಲ. ಉಪರಿ ಅಂದರೆ ಹೇಳಿದ್ದೆ ನಿಮಗೆ, ಸೂರ್ಯೋದಯವನ್ನು ನೋಡದೇ ಇರತಕ್ಕಂತಹ ಲಗ್ನ, ತಿಥಿ, ಯೋಗ, ಕರ್ಣ, ಈ 4 ಉಪರಿಗಳಂತೇವೆ. ಉಪರಿ ಲಗ್ನಗಳಾಗಲಿ ಉಪರಿ ತಿಥಿಗಳಾಗಲಿ ಯಾವುದೇ ಕೆಲಸಗಳು, ಶುಭ ಕಾರ್ಯಗಳಿಗೆ ಕೆಲಸಕ್ಕೆ ಬರಲ್ಲ. ಅದಾದ ನಂತರ ಈ ವಿಶೇಷ ಏನಪ್ಪ ಅಂದರೆ, ಈ ದಿನ ಬುಧನು ವಕ್ರಸ್ಥಾನಕ್ಕೆ ಹೋಗ್ತಾನೆ. ವಕ್ರಸ್ಥಾನ ಚಲನೆ ಮಾಡ್ತಾನೆ ಬುಧನು. ಬುಧ ವಕ್ರ ಆರಂಭ ಆಗುತ್ತೆ ಇವತ್ತು. ಇದರಿಂದ ಬಹಳಷ್ಟು ರಾಶಿಗಳಿಗೆ ಗೋಚರದಲ್ಲಿ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆಗಳಿವೆ. ಈಗ ಮೇಷರಾಶಿಗೆ ಬಂದಾಗ ದ್ರವ್ಯ ಲಾಭ, ಸ್ನೇಹನಾಶ, ಸ್ಥಾನಪಲಟ, ಸ್ಥಾನ ಚಲನೆ, ಇಲ್ಲಿಂದ ಅಲ್ಲಿಗೆ ಹೋಗೋ, ಅಲ್ಲಿಂದ ಇಲ್ಲಿಗೆ ಬರ್ತಕ್ಕಂಥದ್ದು, ವ್ಯಾಧಿ, ಏನೋ ಒಂಥರ ನೀರಸವಾದ ದೇಹದಲ್ಲಿ ತೊಂದರೆ ಇರ್ತದೆ. ವೃಥಾ ತಿರುಗಾಟ, ಈ ತಿರುಗಾಟದಿಂದ ಸಹ ಲಾಭವೂ ಆಗ್ತದೆ. ನೋಡಿ, ಏನೋ ದೇಹಾಲಸ್ಯ ಇರ್ತದೆ. ಈ ಕೃಷಿ ಉತ್ಪನ್ನಗಳು ಮಾರ್ತಾರೆ ನೋಡಿ ಮಾರಾಟಗಾರರು, ಅವರಿಗೆ ಶುಭಕರವಾದ ದಿನ ಆಗಿರ್ತದೆ. ಇವರೇನಪ್ಪ ಮಾಡಬೇಕಂದ್ರೆ, ಪಕ್ಷಿಗಳಿಗೆ, ಈ ಕಾಕೆಗಳಿಗೆ, ಗಿಳಿಗಳಿಗೆ, ಗುಬ್ಬಚ್ಚಿಗಳಿಗೆ ಏನೋ ಸ್ವಲ್ಪ ಅವು ತಿಂತಕ್ಕಂಥ ವಸ್ತುನ ಆಗ್ತಕ್ಕಂಥದ್ದು. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ದಿಕ್ಕು. ಆದ್ಮೇಲೆ ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಧನಹಾನಿ ಅಂದರೆ ದುಡ್ಡು ವೃಥಾ ಖರ್ಚಾಗುತ್ತೆ. ಏನೋ ಮನಸ್ಸಿನಲ್ಲಿ ಪಿರಿಪಿರಿ ಇರ್ತಕ್ಕಂಥದ್ದು. ಆದರೂ ಸಹ ನಿಮ್ಗೆ ಲಾಭನೂ ಇರ್ತದೆ, ಖರ್ಚು ಇರ್ತದೆ, ಲಾಭ ಇರ್ತದೆ. ಸ್ಥಾನ ಪಲಟ ಇರ್ತದೆ, ಅಲ್ಲಿಂದ ಇಲ್ಲಿಗೆ ಹೋಗು, ಇಲ್ಲಿಂದ ಅಲ್ಲಿಗೆ ಹೋಗು. ಭಾನುವಾರ ಇರ್ತದೆ. ರೈತರಿಗೆ ಶುಭಕರವಾದ ದಿನ. ವಿದ್ಯಾರ್ಥಿಗಳಿಗೆ ಅಧಿಕವಾದ ಒತ್ತಡ, ಈ ಹೋಮ್ವರ್ಕ್ಗಳು ಗಿಮರ್ಕ್ಗಳು ಬಂದಿರ್ತದಲ್ಲ, ಸಿಕ್ಕಾಪಟ್ಟೆ ಒತ್ತಡ ಇರ್ತದೆ. ಈ ಕೂಲಿ ಕಾರ್ಮಿಕರು ಇರ್ತಾರೆ ನೋಡಿ, ಲೇಬರರ್ಸು, ಅವರಿಗೆ ಶುಭ ದಿನ. ನೋಡಿ, ಈ ದಿನ ನ್ಯಾಯವಾದಿಗಳು, ಲೆಕ್ಕ ಪರಿಶೋಧಕರು, ಅವರಿಗೆ ಹೊಸ ಮಾರ್ಗದರ್ಶನ ಸಿಗ್ತದೆ. ಹೊಸದಾಗಿ ಜನ ಸಿಗ್ತಾರೆ ಅವರಿಗೆ. ಈ ಗೋಪೂಜೆ ಮಾಡಬೇಕು. ಯಾರೋ ಈ ವೃಷಭ ರಾಶಿಯವರು ಗೋಪೂಜೆ ಮಾಡಿದ್ರೆ ಅವರಿಗೆ ಬಹಳ ಒಳ್ಳೆಯದಾಗ್ತದೆ. 7 ಅದೃಷ್ಟ ಸಂಖ್ಯೆ ಆಗಿರ್ತದೆ. ಉತ್ತರ ಅದೃಷ್ಟ ದಿಕ್ಕಾಗಿರ್ತದೆ. ಹಸಿರು ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಮಿಥುನ ರಾಶಿಗೆ ಬಂದಾಗ ಸೌಖ್ಯ ವೃದ್ಧಿ, ದ್ರವ್ಯ ಲಾಭ, ಸ್ವಲ್ಪ ಭಯ, ಏನೋ ಮನಸ್ಸಲ್ಲಿ ಭಯ. ಈ ನೀರಾವರಿ ಮೂಲದ ರೈತರಿಗೆ ಶುಭವಾದ ದಿನ ಆಗಿರ್ತದೆ. ಉನ್ನತ ವ್ಯಾಸಂಗ ಮಾಡ್ತಕ್ಕಂಥವರಿಗೆ ಬಹಳ ಶುಭಕರವಾದ ದಿನ ಆಗಿರ್ತದೆ. ಈ ಹೋಟೆಲ್ಲು, ಕಾಂಡಿಮೆಂಟ್ಸು, ಟೀ ಸ್ಟಾಲ್ ಮಾಡ್ತಕ್ಕಂಥವ್ರಿಗಂತೂ ಒಳ್ಳೆ ವ್ಯಾಪಾರ ಆಗುತ್ತೆ. ಗೋಗ್ರಾಸ ನೀಡಿ, ಗೋಗ್ರಾಸ ಅಂದರೆ ಏನಪ್ಪ ಅಂದರೆ ಹಸುವಿಗೆ ಏನಾದರೂ ಉಣಬಡಿಸ್ತಕ್ಕಂಥದ್ದು. ಒಂದು ಸ್ವಲ್ಪ ಬೆಲ್ಲನೋ ಏನೋ, ಒಂದಷ್ಟು ಅಕ್ಕಿನೋ, ಒಂದಷ್ಟು ಊಟನೂ ಕೊಡ್ತಕ್ಕಂಥದ್ದು. 6 ಅದೃಷ್ಟ ಸಂಖ್ಯೆ ವಾಯುವ್ಯ ಅದೃಷ್ಟ ದಿಕ್ಕೋ, ಕಿತ್ತಳೆ ಅದೃಷ್ಟ ಬಣ್ಣ. ಅಲ್ಲಿಂದ ಆಚೆಗೆ ಕರ್ಕಾಟಕ ರಾಶಿಗೆ ಬಂದಾಗ, ಈ ಕರ್ಕಾಟಕ ರಾಶಿಗೆ ಸ್ತ್ರೀ ಸೌಖ್ಯ, ಶತ್ರು ಭಯ, ಜ್ಞಾನ ವೃದ್ಧಿ ಮತ್ತು ಬಂಧು ಸೌಖ್ಯ. ಈ ಸಗಟು ವ್ಯಾಪಾರಿಗಳಿಗೆ, ಹೋಲ್ಸೇಲ್ ಡೀಲರ್ಸ್ಗೆ ಶುಭಕರವಾದ ದಿನ. ಹೂವು ಹಣ್ಣು ಬೆಳೆಯುವ ರೈತರಿಗೂ ಸಹ ಉತ್ತಮವಾದ ದಿನ. ಏನೋ ಈ ವ್ಯಾಪಾರದಲ್ಲಿ ಕೆಲವರಿಗೆ ಚೇತರಿಕೆ ಇರ್ತದೆ, ಹೂವು ಹಣ್ಣು ಮಾರೋರಿಗೆ. ಈ ಮೆಡಿಕಲ್ ಸ್ಟೋರ್ಸ್ ಇಟ್ಟಿರ್ತಕ್ಕಂಥವ್ರು, ಪೆಸ್ಟಿಸೈಡ್ಸ್ ಮಾಡ್ತಕ್ಕಂಥವ್ರು, ಮೆನ್ಯೂರ್ಸ್ ಮಾಡ್ತಕ್ಕಂಥವ್ರಿಗೆ ಇವತ್ತಿನ ದಿನ ಒಳ್ಳೆಯ ವ್ಯಾಪಾರ ಆಗ್ತದೆ. ನಂದೀಶ್ವರನ ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ದಕ್ಷಿಣ, ಅದೃಷ್ಟ ದಿಕ್ಕು, ಅದೇ ರೀತಿಯಲ್ಲಿ ಕಪ್ಪು ಅದೃಷ್ಟ ಬಣ್ಣ. ಕರ್ಕಾಟಕದಿಂದ ಸಿಂಹರಾಶಿಗೆ ಬಂದಾಗ ನೋಡಿ, ಈ ದಿನ ಶುಭಕರವಾದ ದಿನ. ಸ್ವಲ್ಪ ಬುದ್ಧಿ ಕ್ಲೇಶ, ಏನೋ ಹೊಳೆಯೋದೇ ಇಲ್ಲ, ಏನು ಮಾಡೋದು ಅಂತ. ಎಷ್ಟು ಸುಖಕರವಾಗಿದ್ದರೂ ಈ ಬುದ್ಧಿ ಹೊಳೆದಿದ್ರೆ ಕಷ್ಟ ಆಗ್ತದೆ. ಏನೋ ಸೌಖ್ಯ ವೃದ್ಧಿ, ಆಯಿತಾ. ಬಂಧು ಸೌಖ್ಯ, ಬಂಧುಗಳು ಬರ್ತಾರೆ ನಿಮ್ಮ ಮನೆಗೆ ಇವತ್ತು. ಅವರಿಂದ ಒಳ್ಳೆ ಮಾತುಕತೆ, ಒಳ್ಳೆ ಊಟ. ಇವರಿಗೆ ಈ ದಿನ ಸರ್ಕಾರಿ ನೌಕರರಿಗೆ, ಅರೆಸೌಕಾರ ನೌಕರರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಆಗಿರ್ತದೆ. ರೈತರು ಬೆಳೆದಿರತಕ್ಕಂಥ ಬೆಳೆಗಳಿಗೆ ಹೆಚ್ಚು ರೀತಿಯ ಒಂದು ಏನೋ ತಾತ್ಕಾಲಿಕ ಬೆಳೆಗಳು, ಹಣ್ಣು ಹಂಪಲು, ತರಕಾರಿ ಅಂತಕ್ಕೆ ಉತ್ತಮವಾದ ಬೇಡಿಕೆ ಇರ್ತದೆ ಈ ದಿನ. ಈ ಸಿಂಹರಾಶಿಯಲ್ಲಿ ವ್ಯಾಪಾರ ಮಾಡ್ತಕ್ಕಂಥ ಹೂವಿನ ವ್ಯಾಪಾರಿಗಳು, ಹಣ್ಣಿನ ವ್ಯಾಪಾರಿಗಳು, ವಿಳೆದೆಲೆ ವ್ಯಾಪಾರಿಗಳು, ಇವರಿಗೆ ಒಳ್ಳೆಯ ಲಾಭಾಂಶ ಇರ್ತದೆ. ನೀವೇನಪ್ಪ ವಿಶೇಷ ಅಂದರೆ ನೋಡಿ, ಇದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಭಿಕ್ಷಕರಿಗೆ ದಾನ ಮಾಡಿ. ಆದರೆ ಭಿಕ್ಷಕರು ಬಂದರೆ ಅವ್ರಿಗೆ ₹1 ಹಾಕ್ತಕ್ಕಂಥದ್ದು, ಒಂದೇನೋ ನಿಮ್ಮಲ್ಲಿರ್ತಕ್ಕಂಥ ತಿಂತಕ್ಕಂಥ ವಸ್ತುನ ಕೂಡ ನಿಮಗೆ ಒಳ್ಳೆಯದಾಗ್ತದೆ, ಬಹಳ ಒಳ್ಳೆಯದಾಗ್ತದೆ. ಅದೇ ರೀತಿಯಲ್ಲಿ ಈ ದಿನ 4 ಅದೃಷ್ಟ ಸಂಖ್ಯೆ ನೈಋತ್ಯ
ಅದೃಷ್ಟ ದಿಕ್ಕು ನೀಲಿ ಅದೃಷ್ಟ ಬಣ್ಣ ಆಗಿರ್ತದೆ. ಸಿಂಹರಾಶಿಯಿಂದ ಕನ್ಯಾ ರಾಶಿಗೆ ಬಂದಾಗ ವ್ಯಾಕುಲತೆ, ಏನೋ ಒಂಥರ ಇವತ್ತು ಪಿರಿಪಿರಿ ಮನಸ್ಸಲ್ಲಿ, ಬುದ್ಧಿ ಕ್ಲೇಶ, ಏನು ತಲೆನೇ ಓಡೋದಿಲ್ಲ. ಆದರೂ ಸಹ ಭಾಳ ಸೌಖ್ಯವಾಗಿರ್ತೀರಿ, ರುಚಿಕರವಾಗಿರೋ ತಿನ್ಕೊಂಡು ಮನೆ ನೆಮ್ಮದಿಯಾಗಿರ್ತೀರಿ ಭಾನುವಾರ ಏನೋ. ಅಲ್ಲದೆ ಮಧ್ಯಾಹ್ನದ ಮೇಲೆ ನಿಮ್ಗೆ ವೃಥಾ ತಿರುಗಾಟ ಇರ್ತದೆ, ಹೆಚ್ಚಿನ ಒತ್ತಡಗಳಿರ್ತದೆ. ಒಳ್ಳೆ ಒಳ್ಳೆ ಸ್ನೇಹಿತರೆಲ್ಲ ಸಿಗ್ತಾರೆ ನಿಮಗೆ ಈ ದಿನ. ಹಿರಿಯರಿಂದ ಹಿತವಚನಗಳು ಕೂಡ ಸಿಗ್ತದೆ. ಈ ಟೈಲರ್ಗಳು, ಈ ಬ್ಯೂಟಿ ಪಾರ್ಲರ್ಗಳಿರ್ತಾರೆ ನೋಡಿ, ಅವ್ರಿಗೆಲ್ಲ ಒಳ್ಳೆಯ ವ್ಯಾಪಾರ ಇರ್ತದೆ. ನೀವು ಸರ್ಪದೇವತೆಗಳನ್ನು ಪ್ರಾರ್ಥನೆ ಮಾಡಿ, ನಮೋಸ್ತು ಸರ್ಪೇಭ್ಯೋ ಏಕೇಚ ಪೃಥ್ವೀಮನು ಅಂತೇಳಿ, ಓಂ ನಮೋ ಸರ್ಪರಾಜಾಯ ನಮಃ ಅಂತೇಳಿ ಸರ್ಪದೇವತೆಯನ್ನು ಧ್ಯಾನ ಮಾಡಿ. 5 ಅದೃಷ್ಟ ಸಂಖ್ಯೆ ಪಶ್ಚಿಮ, ಅದೃಷ್ಟ ದಿಕ್ಕು ಹಳದಿ, ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ತುಲಾ ರಾಶಿಗೆ ಬಂದಾಗ ಏನೋ ಒಂಥರ ಇವ್ರಿಗೂ ಸಹ ಒಂಥರ ಮಾನಸಿಕವಾಗಿ ಕಿರಿಕಿರಿ ಇರ್ತದೆ. ಎಲ್ಲಾದರೂ ಪ್ರಯಾಣ ಹೋಗ್ಬೇಕನ್ನಿಸ್ತದೆ, ಪ್ರಯಾಣದಿಂದ ಸೌಖ್ಯ ಇರ್ತದೆ, ಅದು ಲಕ್ಷ್ಮೀಕರವಾದ ಪ್ರಯಾಣ ಆಗಿರ್ತದೆ, ಸ್ಥಾನಮಾನಗಳು ಸಿಗ್ತದೆ, ದುಡ್ಡಿನ ಹರಿವು ಒಳಗಡೆ ಚೆನ್ನಾಗೇ ಇರ್ತದೆ. ಉತ್ತಮ ದಿನ. ರಾಶಿಯಲ್ಲಿ ಇರ್ತಕ್ಕಂಥ ಎಲ್ಲರಿಗೂ, ಈ ತುಲಾ ರಾಶಿಯವರು ಎಲ್ಲರಿಗೂ ಇವತ್ತು ಬಹಳ ಮಾನಸಿಕವಾಗಿ ನೆಮ್ಮದಿ ಇರ್ತದೆ. ಈ ಸಿಮೆಂಟು, ಸ್ಟೀಲು, ಈ ಫೈಬರ್ಸು, ಪೈಪ್ಸು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ಶುಭಕರವಾದ ವ್ಯಾಪಾರ ಆಗುತ್ತೆ. ಗಣಪತಿಯನ್ನು ಧ್ಯಾನ ಮಾಡಿ ಆದ್ಮೇಲೆ ನಿಮಗೆ 1 ಅದೃಷ್ಟ ಸಂಖ್ಯೆ ಪೂರ್ವ ದಿಕ್ಕಿನಲ್ಲಿ ನಿಮ್ಮ ಇಷ್ಟ ಕಾಮಿಗಳು ನೆರವೇರ್ತದೆ. ಎಲ್ಲಾದರೂ ಪ್ರಯಾಣ ಇದ್ದರೆ ಪೂರ್ವಕ್ಕೆ ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ. ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಏನು ಮಾಡೋಕೆ ಹೋದರೂ ವಿರೋಧ, ಮನೆಯಲ್ಲಿ ವಿರೋಧ, ಹೊರಗಡೆ ವಿರೋಧ, ಸ್ನೇಹಿತರಿಂದ ವಿರೋಧ, ಕಷ್ಟ ಪ್ರಾಪ್ತಿ. ಆ ವಿರೋಧದಿಂದ ಏನಾಗ್ತದೆ, ಕಷ್ಟಗಳು ಪ್ರಾಪ್ತಿ ಆಗ್ತದೆ, ಮನಸ್ಸಿಗೆ ಪಿರಿಪಿರಿ ಆಗ್ತದೆ, ಏನೋ ಸಂಪತ್ತು ನಷ್ಟವಾಗ್ತದೆ, ದುಡ್ಡು ವಿಪರೀತವಾಗಿ ಖರ್ಚಾಗ್ತದೆ, ವ್ಯಾಪಾರ ವ್ಯವಹಾರಗಳಲ್ಲಿ ನೆಗೆಟಿವಿಟಿ ಇರ್ತದೆ. ಆದರೆ ವ್ಯವಸಾಯದಾರರಿಗೆ ಬಹಳ ಶುಭಕರವಾದ ದಿನ ಇರ್ತದೆ. ಅವರು ಹೊಸದಾಗಿ ಏನೋ ಯಾವುದೋ ಬೆಳೆ ಮಾಡ್ಬೇಕಂತಿರೋರಿಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತದೆ. ಈ ಕಟ್ಟಡ ಕೂಲಿ ಕಾರ್ಮಿಕರು ಇರ್ತಾರೆ ನೋಡಿ, ಬಿಲ್ಡಿಂಗ್ ವರ್ಕರ್ಸು, ಅವರಿಗೆಲ್ಲ ಇವತ್ತು ಶುಭ ದಿನ ಆಗಿರ್ತದೆ. ಈ ವೈದ್ಯ ವೃತ್ತಿ ಮಾಡ್ತಾರಲ್ಲ ವೈದ್ಯರು, ಅವರಿಗೆ, ಈ ಆಯುರ್ವೇದ ವೈದ್ಯರು, ಪಶುವೈದ್ಯರು ಎಲ್ಲರಿಗೂ ಶುಭಕರವಾದ ದಿನ ಆಗಿರ್ತದೆ. ಧರ್ಮಸ್ಥಳದ ಮಂಜುನಾಥನ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ಕಿತ್ತಳೆ ಬಣ್ಣ, ಅದೃಷ್ಟ ಬಣ್ಣ ಆಗಿರುತ್ತೆ. ಅಲ್ಲಿಂದ ಮುಂದಕ್ಕೆ ಬಂದಾಗ ಧನುಸ್ ರಾಶಿಯವರಿಗೆ ಕಾರ್ಯ ವಿರೋಧ, ಏನಾದರೂ ಕಾರ್ಯ ಮಾಡಬೇಕಂದ್ರೆ ಅದಕ್ಕೆ ವಿರೋಧಗಳಿರ್ತದೆ. ಆದರೆ ಸೌಖ್ಯ ವೃದ್ಧಿ, ಏನೇ ಶುಭಕರವಾದ ದಿನ, ಸಂತೋಷದಿಂದ ಇರ್ತಿರುವುದು ಸುಖಕರವಾದ ದಿನ ಆಗಿರ್ತದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಏನೋ ನಿಮಗೆ ಮೇಲುಗೈ ಬರ್ತದೆ. ಇದರಿಂದ ನಿಮಗೆ ಮನಸ್ಸಲ್ಲಿರ್ತಕ್ಕಂಥ ವ್ಯಾಕುಲತೆ ಹೋಗ್ತದೆ, ಗೃಹ ಸೌಖ್ಯ ಇರ್ತದೆ, ಬಂಧುಗಳ ಬೆಂಬಲ ಇರ್ತದೆ. ವಿಶೇಷವಾಗಿ ಬೇಕರಿ ವ್ಯಾಪಾರ ಮಾಡೋರು, ಚಾಟ್ಸ್ ಮಾಡ್ತಕ್ಕಂಥವ್ರಿಗೆ ಬಹಳ ಉತ್ತಮವಾದ ದಿನ ಇವತ್ತು. ಸೂರ್ಯನಾರಾಯಣನ ಧ್ಯಾನ ಮಾಡಿ. 1 ಅದೃಷ್ಟ ಸಂಖ್ಯೆ ಪೂರ್ವ, ಅದೃಷ್ಟ ದಿಕ್ಕು ಬಿಳಿ, ಅದೃಷ್ಟ ಬಣ್ಣ ಆಗಿರ್ತದೆ. ಅಲ್ಲಿಂದ ಮಕರ ರಾಶಿಗೆ ಬಂದಾಗ ದ್ರವ್ಯ ಲಾಭ, ಲಕ್ಷ್ಮೀಕರವಾದ ದಿನ, ಸೌಖ್ಯ, ಏನೋ ಉತ್ತಮವಾದ ದಿನ, ಹಿಡಿದ ಕಾರ್ಯಗಳು ಸಫಲ, ಉತ್ತಮ ಮಾರ್ಗದರ್ಶಿ, ಉತ್ತಮ ಹಣದ ಹೊರಹಳಿವು. ಅದೇ ರೀತಿಯಲ್ಲಿ ಈ ಪಶುಸಂಗೋಪನೆದಾರರಿಗೆ ಶುಭಕರವಾದ ದಿನ. ಇವರು ನವಗ್ರಹ ಶಾಂತಿ ಮಾಡ್ಕೊಳ್ಬೇಕು. ಹೈನುಗಾರಿಕೆ ಮಾಡೋರು, ಪಶುಗಳು ಬೆಳೆಸ್ಕೊಳ್ತಕ್ಕಂಥವ್ರು ಬಹಳ ಶುಭವಾದ ದಿನ ಇವತ್ತವರು. ನವಗ್ರಹ ಧ್ಯಾನ ಮಾಡಿ. 8 ಅದೃಷ್ಟ ಸಂಖ್ಯೆ ಈಶಾನ್ಯ, ಅದೃಷ್ಟ ದಿಕ್ಕು ನೇರಳೆ ಬಣ್ಣ, ಅದೃಷ್ಟ ಬಣ್ಣ ಆಗಿರುತ್ತೆ ಆದ್ಮೇಲೆ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ನೋಡಿ, ಏನೋ ಒಂಥರ ವ್ಯಾಧಿ, ಏನೋ ಮನಸ್ಸಿಗೆ ನೆಮ್ಮದಿಗಿರೋದಿಲ್ಲ ಇವತ್ತು. ದೈಹಿಕವಾಗಿ ಮಾನಸಿಕವಾಗಿ ಸುಸ್ತಾಗಿರ್ತೀರಿ, ಶತ್ರು ಭಯ ಇರ್ತದೆ, ಕಾರ್ಯವಿಕಲ್ಪ ಮಾಡೋಣ ಬೇಡವಾ ಅಂತಕ್ಕಂಥದ್ದು. ಅದಲ್ಲದೆ ನಿಮಗೆ ವಿಶೇಷ ಈ ದಿನ ಅಂದರೆ ಒಳ್ಳೆಯ ಪ್ಲಸ್ ಪಾಯಿಂಟು, ಈ ಚಂದ್ರನ ದಯದಿಂದ ನಿಮಗೆ ಅನಿರೀಕ್ಷಿತ ಮೂಲದಿಂದ ಧನಲಾಭ ಬರ್ತದೆ. ಅನಿರೀಕ್ಷಿತ ಮೂಲದಿಂದ ಸ್ವಲ್ಪ ದುಡ್ಡು ಸಹ ಬರ್ತದೆ. ಏನೋ ದೇಹಾಲಸದಿಂದ ಕೆಲಸಗಳು ತೊಡಕಾಗಿದ್ದರೂ ಸಹ ದುಡ್ಡಿನಲ್ಲೇ ಏನು ತೊಂದರೆ ಆಗೋದಿಲ್ಲ. ಏನೋ ರೈತರಿಗೆ ಶುಭ ದಿನ, ವಿದ್ಯಾರ್ಥಿಗಳಿಗೆ ಶುಭ ದಿನ, ಜವಳಿ ವ್ಯಾಪಾರಿಗಳಿಗೆ ಒಳ್ಳೆ ವ್ಯಾಪಾರ ಆಗ್ತದೆ ಇವತ್ತು. ಶಿವಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ಆಗ್ನೇಯ, ಅದೃಷ್ಟ ದಿಕ್ಕು ಕೆಂಪು, ಅದೃಷ್ಟ ಬಣ್ಣ ಆಗಿರ್ತದೆ. ಕಡೆಯದಾಗಿ ಮೀನರಾಶಿಗೆ ಬಂದಾಗ ಆದ್ಮೇಲೆ ನೋಡಿ, ಇವರಿಗೆ ಈ ದಿನ ಬುದ್ಧಿ ಕ್ಷಯ, ಬುದ್ಧಿನೇ ಓಡಲ್ಲ. ಏನೋ ಅನುಕೂಲವಿರ್ತಕ್ಕಂಥ ಕೆಲಸಗಳು ಕೂಡ ಬಿಟ್ಬಿಡ್ತಾರೆ. ಆದರೆ ಇವರಿಗೆ ಶುಭಕರವಾದ ಸುದ್ದಿಗಳು ಕೇಳ್ತದೆ. ದುಡ್ಡಿನ ಕೊರತೆ ಇರೋದಿಲ್ಲ, ದುಡ್ಡು ಎಲ್ಲಿದ್ದರೂ ಸಹ ಹರಿದು ಬರ್ತಾ ಇರ್ತದೆ. ಹಿರಿಯರಿಂದ ಶುಭವಾರ್ತೆ ಬರ್ತದೆ. ಅದು ಸರ್ಕಾರಿ ನೌಕರರಿಗೆ, ಅಧಿಕಾರಿಗಳಾಗಲಿ ನೌಕರರಾಗಲಿ, ಅವರಿಗೆಲ್ಲ ಈ ದಿನ ಒಳ್ಳೆಯ ಶುಭ ಸುದ್ದಿ ತಿಳಿತದೆ. ರೈತರಿಗೆ ಮಿಶ್ರ ಫಲ ಇರ್ತದೆ. ಕೃಷಿ ಉತ್ಪನ್ನಗಳಿಗೆ ಶುಭಕರವಾದ ಬೆಲೆ ಸಿಗ್ತದೆ. ಯಾವುದೋ ತರಕಾರಿಗಳು, ಹೂವು ಇಂಥದಕ್ಕೆಲ್ಲ ಈ ದಿನ ಒಳ್ಳೆ ಉತ್ತಮವಾದ ಬೆಲೆ ಸಿಗ್ತದೆ. ನೀವು
ಶ್ರೀರಾಮ ತಾರಕ ಮಂತ್ರವನ್ನು ಜಪಿಸಿ ಶ್ರೀರಾಮ್ ಜಯರಾಮ್ ಜಯ ಜಯರಾಮ್ ಅಂದ್ಕೊಳ್ಳಿ. ನಿಮಗೆ 3 ಅದೃಷ್ಟ ಸಂಖ್ಯೆ, ದಕ್ಷಿಣ ಅದೃಷ್ಟ ದಿಕ್ಕು, ಕಪ್ಪು ಅದೃಷ್ಟ ಬಣ್ಣ ಆಗಿರ್ತದೆ. ಆದ್ಮೇಲೆ ಇದು ದ್ವಾದಶ ರಾಶಿಗಳ ಗೋಚಾರ ಫಲವಾಗಿರ್ತದೆ. ಆದ್ಮೇಲೆಗೆ ನಿಮಗೆಲ್ಲ ಶುಭವಾಗಲಿ. ಕಾರ್ತೀಕ ಮಾಸವು ಲಕ್ಷ್ಮೀಪ್ರದವಾಗಲಿ ಅಂತೇಳಿ ನಮ್ಮ ಸಾಯಿ ಸ್ಮೃತಿ ಒಂದು ಚಾನಲ್ನಿಂದ ದೇವರಲ್ಲಿ ವಿನಃ ಮಾಡ್ಕೊಳ್ತೀವಿ. ಆದ್ಮೇಲೆ ನಮ್ಮ ಕಾರ್ಯಕ್ರಮವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡುತ್ತಾ ಈ ದಿನದ ಕಾರ್ಯಕ್ರಮ ಮುಗಿಸುತ್ತೇವೆ. ಓಂ ಶ್ರೀ ಸಾಯಿರಾಮ್.